ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನಾನು ತನಿಕಾ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಬಂಗುಡೆ ಫಿಶ್ ಸಾಂಬಾರು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು, 3 ಟೇಬಲ್ ಸ್ಪೂನಷ್ಟು ಕಚ್ಕರ ಪುಡಿಯನ್ನು ಹಾಕ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಇವಾಗ ಮೊದಲೇ ನಾನು ನೆನೆಸಿಟ್ಟಂತಹ ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ. ಇವಾಗ 2 ಟೊಮೊಟೊನ ಹಾಕ್ತಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ ಜಾಸ್ತಿ ಹಾಕಬಾರ್ದು, ಫಿಶ್ ಸಾಂಬಾರಿಗೆಲ್ಲ ಸ್ವಲ್ಪನೇ ಹಾಕಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಶುಂಠಿ. ಇವಾಗ ಒಂದು 10ರಿಂದ 20 ಕಾಳಷ್ಟು ಮೆಂತ್ಯ, ಅದನ್ನು ಹುರಿದು ಮಿಕ್ಸಿ ಜಾರಿಗೆ ಹಾಕಿ ಇವಾಗ ಸ್ವಲ್ಪ ನೀರು ಹಾಕಿ ಇದನ್ನ ಇವಾಗ ರುಬ್ಕೊಳ್ಳೋಣ. ಅಷ್ಟರಲ್ಲಿ ನಾನಿಲ್ಲಿ ಫಿಶ್ ಏನು ತೊಳೆದಿಟ್ಕೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಮಿಕ್ಸ್ ಮಾಡಿ ಇಡೋಣ. ಸ್ವಲ್ಪ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಅಂತ ನೋಡಿ, ಈ ಥರ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಟರೆ ಆಯಿತು. ಜಸ್ಟ್ ಇದು ನಾವೇನು ಒಗ್ಗರಣೆ ಹಾಕಿ ಸಾಂಬಾರು ಖಾರಕ್ಕೆ ಹಾಕ್ತೀವಲ್ಲ, ಆ ಒಗ್ಗರಣೆ ಆಗೋವರೆಗೂ ಅಷ್ಟೇ ಸೈಡಲ್ಲಿ ಇಟ್ಟಿರಿ. ಇವಾಗ ನೋಡಿ ಮಸಾಲ ರುಬ್ಕೊಂಡು ರೆಡಿಯಾಗಿದೆ. ಇವಾಗ ಒಂದು ಕಡಾಯಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದು ಕಾದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿನ ಹಾಕಿ ಫ್ರೈ ಮಾಡಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇವಾಗ ಒಂದು ಸಣ್ಣದೊಂದು ಟೊಮೊಟೊನ ನಾನು ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇಲ್ಲಿ. ಇದು ಫ್ರೈ ಆದಮೇಲೆ ಇವಾಗ ನಾವೇನು ಮಸಾಲ ರುಬ್ಬಿಟ್ಕೊಂಡಿರ್ತೀವಲ್ಲ ನೋಡಿ, ಈ ಥರ ಫ್ರೈ ಮಾಡಿ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲನ ಇದಕ್ಕೆ ಸೇರಿಸಿ ಈ ಥರ ಸೇರಿಸ್ಬಿಟ್ಟು ಇವಾಗ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ನೋಡಿ ಈ ಥರ ಫ್ರೈ ಮಾಡಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ನಮಗೆ ಎಷ್ಟು ಈಗ ನಮಗೆ ತೆಳು ಬೇಕು ಅನ್ನೋ ತೆಳು, ಗಟ್ಟಿ ಬೇಕು ಅನ್ನೋ ಗಟ್ಟಿ, ಅದಕ್ಕೆ ನೋಡಿಕೊಂಡು ನಿಮಗೆ ಎಷ್ಟು ಬೇಕು ಅದನ್ನು ನೀರು ಹಾಕಿ ಉಪ್ಪು ಹಾಕಿ ಕುದಿಯೋಕೆ ಬಿಡಬೇಕು. ಇವಾಗ ನಾನಿಲ್ಲಿ ಫುಲ್ ತೆಳುನೂ ಮಾಡಿಲ್ಲ, ಫುಲ್ ಗಟ್ಟಿನೂ ಮಾಡಿಲ್ಲ. ನೋಡಿ, ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬಿಟ್ಟಿದ್ದೆ. ಈ ಥರ ಕುದೀತಾ ಇದೆ ನೋಡಿ. ಈ ಹದಕ್ಕೆ ನಾನು ಮಾಡಿದ್ದೀನಿ. ಇಷ್ಟು ಕುದ್ರೆ ಸಾಕು. ಇವಾಗ ನೋಡಬೇಕು ಹುಳಿ ಕಮ್ಮಿ ಆಗಿದೆಯಾ ಅಥವಾ ಉಪ್ಪು ಕಮ್ಮಿ ಆಗಿದೆಯಾ ನೋಡಿಕೊಂಡು, ಇವಾಗ ಹುಳಿ ಕಮ್ಮಿ ಅನಿಸಿದ್ರೆ ಸ್ವಲ್ಪ ಹುಳಿ ಹಾಕಿ, ಇಲ್ಲಿ ಉಪ್ಪು ಕಮ್ಮಿ ಆಗಿದ್ರೆ ಉಪ್ಪು ಹಾಕಿ. ನನಗೆ ಕರೆಕ್ಟಾಗಿತ್ತು, ಹಾಗಾಗಿ ಏನೂ ಹಾಕಲಿಲ್ಲ. ಇವಾಗ ಏನು ತೊಳೆದಿಟ್ಕೊಂಡಿರೋದು ಫಿಶ್ ಇತ್ತಲ್ಲ, ಆ ಫಿಶೆಲ್ಲ ಇದಕ್ಕೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಇದ್ರ ಮೇಲೆ ಹಾಕಿಬಿಟ್ಟು ಒಂದು 2ರಿಂದ 3 ನಿಮಿಷ ಅಷ್ಟೇ ಸಾಕು ಫಿಶ್ಗೆಲ್ಲ. ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 2-3 ನಿಮಿಷ ಕುದಿಸಿ. ಅಷ್ಟರಲ್ಲಿ ಫಿಶ್ ಸಾಂಬಾರು ರೆಡಿಯಾಗುತ್ತೆ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದರಲ್ಲೂ ಮುದ್ದೆಗೆ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ರೈಸಿಗೆಲ್ಲ ತುಂಬಾ ಚೆನ್ನಾಗಿತ್ತು ನೋಡಿ. ಇವಾಗ ಆಲ್ಮೋಸ್ಟ್ ಫಿಶ್ ಸಾಂಬಾರು ರೆಡಿ ಆದಂಗೆ. ನೀವು ಫಿಶ್ ಸಾಂಬಾರು ಯಾವಾಗಲೂ ಕೂಡ ಬಿಸಿಯಾಗಿದ್ದಾಗ ತಿನ್ನೋಕ್ಕಿಂತ ನೀವು ಆರಿಸ್ಕೊಂಡೇ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿತ್ತು. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.